ಹಾಗಿದ್ರೆ ನಮ್ಮ ಪ್ರತಿನಿಧಿ ಏನು ಹೇಳ್ತಾರೆ? ಮೈಲಾರಿ, ಎಷ್ಟೆಲ್ಲ ಜನ ಬಂದಿದ್ದಾರೆ ಆಲ್ರೆಡಿ? ಎಲ್ಲಿದ್ದೀರಿ ನೀವು? ಸೊ ಬಾಳೆಕುಂದ್ರಿ ಅಂತಂದರೆ ಬಾಳೆಕುಂದ್ರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದು ಯಾವ ಕಾರಣಕ್ಕಾಗಿ? ಸೊ ಎಷ್ಟೆಲ್ಲ ಜನ ಬರ್ಬೋದು? ಲೋಕಲೈಟ್ಸ್ಗಳು ಎಷ್ಟು ಬರ್ಬೋದು? ಬೇರೆ ಬೇರೆ ಕಡೆಗಳಿಂದ ಎಷ್ಟು ಬರ್ಬೋದು? ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಪ್ರಮುಖವಾಗಿ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣ ಏನಿದೆ ಇದು ಏನು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿರುವಂಥದ್ದು. ಇವತ್ತು ಎರಡು ಸಂಘಟನೆ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಮತ್ತು ಪ್ರವೀಣ್ ಶೆಟ್ಟಿ ಬಣದಿಂದ ಇವತ್ತು ಬಾಳೆಕುಂದ್ರಿಗೆ ಆ ರ್ಯಾಲಿ ಮೂಲಕ ಅಲ್ಲಿ ಚಲೋ ಕರೆಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 4,000 to 5,000 ಜನ ಸೇರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದ್ದರು. ಅಲ್ಲಿ ಯಾಕೆ ಹೋಗ್ತಿದ್ದಾರೆ ಅನ್ನೋದಕ್ಕೆ ಘಟನೆ ನಡೆದ ಅದೇ ಸ್ಥಳದಲ್ಲಿ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಅವರು ತಡೆ ತಟ್ಟಬೇಕು, ಮರಾಠಿ ಪುಂಡ್ರಿಗೆ ಶೆಡ್ಡನ್ನು ಹೊಡಿಬೇಕು ಅನ್ನೋ ನಿಟ್ಟಿನಲ್ಲಿ ಬಾಳೆಕುಂದ್ರಿಗೆ ಚಲೋ ಕರೆಯನ್ನು ಕೊಟ್ಟಿದ್ದಾರೆ. ಮತ್ತು ಪ್ರವೀಣ್ ಶೆಟ್ಟಿ ಬಣ ಬಳಗ ಕೂಡ ಅಲ್ಲೇ ಅಂದರೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ರಸ್ತೆ ಮಾರ್ಗವಾಗಿ ಬಾಳೆಕುಂದ್ರಿಗೆ ಹೋಗೋದಕ್ಕೆ ಅವರು ಕೂಡ ಸಾಕಷ್ಟು ತಯಾರಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಕೂಡ ಈಗ ಬೆಳಗಾವಿಗೆ ಆಗಮಿಸಿದ್ದಾರೆ. ಈಗಷ್ಟೇ ಅವರು ಬೆಳಗಾವಿಯ ಏರ್ಪೋರ್ಟ್ನಲ್ಲಿ ಏನು ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಇರ್ಬೋದು ಅಥವಾ ಇಲ್ಲಿನ ಎಲ್ಲ ರಾಜಕಾರಣಿಗಳ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಪ್ರಮುಖವಾಗಿ ರಾಜ್ಯದ ಹಿತಾಸಕ್ತಿ ಅಥವಾ ಬೆಳಗಾವಿಯ ಅಥವಾ ಕನ್ನಡಿಗರ ಹಿತಾಸಕ್ತಿಯನ್ನು ಕಾಯ್ದೆ ಇರುವಂಥ ರಾಜಕಾರಣವು ನಮಗೆ ಬೇಕಾಗಿಲ್ಲ. ಮತ್ತು ಈ MSC ಇರ್ಬೋದು ಅಥವಾ ಮಹಾರಾಷ್ಟ್ರ ಏನು ಶಿವಸೇನೆ ಪುಂಡ್ರಿ ಏನಿದ್ದಾರೆ ಇವರು ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳಂತೆ ಕ್ರೂರವಾಗಿ ವರ್ತನೆ ಮಾಡಬಾರ್ದು. ನಮಗೂ ಅಂದರೆ ಒಕ್ಕೂಟದ ವ್ಯವಸ್ಥೆಯ ಭಾವನೆಗಳಿಗೆ ಏನು ಗೌರವ ಕೊಡುವ ಕೆಲಸವನ್ನು ಮಾಡಬೇಕು. ಮತ್ತು ನಾವು ಅಂದೇಳಿ ಅಂದರೆ ಕನ್ನಡಿಗರು ಸಿಡಿದದ್ದೇ ಆದರೆ ನೀವು ಇಲ್ಲಿ ಬದುಕೋದಕ್ಕೂ ಕಷ್ಟ ಆಗುತ್ತೆ. ಇಲ್ಲಿನ ಜನ ಅಥವಾ ಇಲ್ಲಿನ ಅನ್ನ ಏನು ಊಟವನ್ನು ಮಾಡುವಂಥ ಇಲ್ಲಿ ಬದುಕನ್ನು ಕಟ್ಟಿಕೊಂಡುವಂಥ ನೀವು ಎಲ್ಲರೂ ಕೂಡ ಇಲ್ಲಿನ ಭಾಷೆ ನೆಲ ಜಲಕ್ಕೆ ಗೌರವವನ್ನು ಕೊಡುವ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ರಾಜಕಾರಣಿಗಳಿಗೂ ಕೂಡ ನೀವು ಇಲ್ಲಿನ ಜನರ ಹಿತಾಸಕ್ತಿಯನ್ನು ಏನು ಗೌರವಿಸದೇ ಇದ್ದರೆ ಅಥವಾ ಹಿತವನ್ನು ಕಾಯ್ದೇ ಇದ್ದರೆ ನಿಮಗೆ ಬೆಂಗಳೂರಿಗೆ ಬರೋದಕ್ಕೂ ನಾವು ಕಾಲಿಡೋದಕ್ಕೂ ನಿಮಗೆ ಅವಕಾಶವನ್ನು ಕೊಡೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೂಡ ಇವತ್ತು ರವಾನೆ ಮಾಡಿದ್ದಾರೆ. ಮತ್ತು ಎರಡು ಸಂಘಟನೆಗಳು ಇವತ್ತು ಉಗ್ರವಾದಂಥ ಏನು ಪ್ರತಿಭಟನೆಗೆ ಮುಂದಾದ ಹಿನ್ನೆಲೆಯಲ್ಲಿ ಬೆಳಗಾವಿಯ ಕಮಿಷನರ್ ಮತ್ತು ಕಮಿಷನರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಇವತ್ತು ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗದಂತೆ ಏನು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಮತ್ತು ಬಾಳೆಕುಂದ್ರಿಗೆ ಹೋಗೋದಕ್ಕೆ ಇಲ್ಲಿ ಯಾರಿಗೂ ಅವಕಾಶ ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಏನು ಕನ್ನಡ ಪರ ಸಂಘಟನೆಗಳಿಗೆ ಏನು ಮನವಿಯನ್ನು ಕನ್ನಡ ಪರ ಸಂಘಟನೆಗಳು ಕೂಡ ಹೇಳಿದ್ದಾರೆ. ಹೀಗಾಗಿ ನಾವು ಹೋಗ್ತೇವೆ ಅಲ್ಲಿ ಬಾಳೆಕುಂದ್ರಿಗೆ ರ್ಯಾಲಿಗೆ ಹೋಗ್ತೀವಿ, ಅದಕ್ಕೂ ಮುಂಚೆ ನಾವು ಪೊಲೀಸ್ ಕಚೇರಿಗೆ ಮುತ್ತಿಯನ್ನು ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಜೊತೆಗೆ ಈಗಾಗಲೇ ಅಂದರೆ ಪೋಕ್ಸೋ ಕೇಸನ್ನು ದಾಖಲು ಮಾಡಿದಂಥ ಏನು ಪೊಲೀಸ್ ಅಧಿಕಾರಿಯ ತಲೆದಂಡ ಕೂಡ ಆಗಿರುವಂಥದ್ದು. ಈಗಷ್ಟೇ ಏನು ಬೆಳಗಾವಿಯ ಕಮಿಷನರ್ ಎಡಮಾಟಿರವರು ಅವರನ್ನು ಬೇರೆಡೆಗೆ ಸ್ಥಳಾಂತರ ಮಾಡಿ ಅಂದರೆ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಅದೇ ಜಾಗಕ್ಕೆ ಮಂಜುನಾಥ್ ನಾಯಕ್ ಎಂಬವ್ರನ್ನ ಕೂಡ ಈಗ ಅಲ್ಲಿ ಬಂದು ಕೂರಿಸಿದ್ದಾರೆ. ಏನು ಕಲ್ಯಾಣ್ ಶೆಟ್ಟಿ ಎಂಬುವರು ಈ ಒಂದು ಕೇಸನ್ನು ಕೂಡ ದಾಖಲು ಮಾಡಿದರು. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳಿಗೆ ಈತನೇ ಕಾರಣ ಅನ್ನೋ ನಿಟ್ಟಿನಲ್ಲಿ ಈ ಪೊಲೀಸ್ ಅಧಿಕಾರಿನೇ ಕಾರಣ ಅನ್ನೋ ನಿಟ್ಟಿನಲ್ಲಿ ಈಗ ಅವ್ರನ್ನ ವರ್ಗಾವಣೆ ಮಾಡಿದ್ದಾರೆ. ಸದ್ಯ ಎರಡೂ ರಾಜ್ಯಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಎರಡೂ ರಾಜ್ಯಗಳ ನಡುವೆ ಏನು ಪೊಲೀಸ್ ಎರಡೂ ರಾಜ್ಯಗಳ ನಡುವೆ ಕೂಡ ಈಗಾಗಲೇ ಬಸ್ ಸಂಚಾರ ಕೂಡ ಸ್ಥಗಿತ ಆಗಿರುವಂಥದ್ದು. ಜಯಪ್ರಕಾಶ್ ಶೆಟ್ಟಿ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಇವತ್ತು ನೋಡಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಹಾಗಿದ್ರೆ ನಮ್ಮ ಪ್ರತಿನಿಧಿ ಏನು ಹೇಳ್ತಾರೆ? ಮೈಲಾರಿ, ಎಷ್ಟೆಲ್ಲ ಜನ ಬಂದಿದ್ದಾರೆ ಆಲ್ರೆಡಿ? ಎಲ್ಲಿದ್ದೀರಿ ನೀವು? ಸೊ ಬಾಳೆಕುಂದ್ರಿ ಅಂತಂದರೆ ಬಾಳೆಕುಂದ್ರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದು ಯಾವ ಕಾರಣಕ್ಕಾಗಿ? ಸೊ ಎಷ್ಟೆಲ್ಲ ಜನ ಬರ್ಬೋದು? ಲೋಕಲೈಟ್ಸ್ಗಳು ಎಷ್ಟು ಬರ್ಬೋದು? ಬೇರೆ ಬೇರೆ ಕಡೆಗಳಿಂದ ಎಷ್ಟು ಬರ್ಬೋದು? ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಪ್ರಮುಖವಾಗಿ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣ ಏನಿದೆ ಇದು ಏನು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿರುವಂಥದ್ದು. ಇವತ್ತು ಎರಡು ಸಂಘಟನೆ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಮತ್ತು ಪ್ರವೀಣ್ ಶೆಟ್ಟಿ ಬಣದಿಂದ ಇವತ್ತು ಬಾಳೆಕುಂದ್ರಿಗೆ ಆ ರ್ಯಾಲಿ ಮೂಲಕ ಅಲ್ಲಿ ಚಲೋ ಕರೆಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 4,000 to 5,000 ಜನ ಸೇರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದ್ದರು. ಅಲ್ಲಿ ಯಾಕೆ ಹೋಗ್ತಿದ್ದಾರೆ ಅನ್ನೋದಕ್ಕೆ ಘಟನೆ ನಡೆದ ಅದೇ ಸ್ಥಳದಲ್ಲಿ ಏನು ಕರ್ನಾಟಕ ರಕ್ಷಣಾ ವೇದಿಕೆ
ವೇದಿಕೆ ಅವರು ತಡೆ ತಟ್ಟಬೇಕು, ಮರಾಠಿ ಪುಂಡ್ರಿಗೆ ಶೆಡ್ಡನ್ನು ಹೊಡಿಬೇಕು ಅನ್ನೋ ನಿಟ್ಟಿನಲ್ಲಿ ಬಾಳೆಕುಂದ್ರಿಗೆ ಚಲೋ ಕರೆಯನ್ನು ಕೊಟ್ಟಿದ್ದಾರೆ. ಮತ್ತು ಪ್ರವೀಣ್ ಶೆಟ್ಟಿ ಬಳಗ ಕೂಡ ಅಲ್ಲೇ ಅಂದರೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ರಸ್ತೆ ಮಾರ್ಗವಾಗಿ ಬಾಳೆಕುಂದ್ರಿಗೆ ಹೋಗೋದಕ್ಕೆ ಅವರು ಕೂಡ ಸಾಕಷ್ಟು ತಯಾರಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಕೂಡ ಈಗ ಬೆಳಗಾವಿಗೆ ಆಗಮಿಸಿದ್ದಾರೆ. ಈಗಷ್ಟೇ ಅವರು ಬೆಳಗಾವಿಯ ಏರ್ಪೋರ್ಟ್ನಲ್ಲಿ ಏನು ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಇರ್ಬೋದು ಅಥವಾ ಇಲ್ಲಿನ ಎಲ್ಲ ರಾಜಕಾರಣಿಗಳ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಪ್ರಮುಖವಾಗಿ ರಾಜ್ಯದ ಹಿತಾಸಕ್ತಿ ಅಥವಾ ಬೆಳಗಾವಿಯ ಅಥವಾ ಕನ್ನಡಿಗರ ಹಿತಾಸಕ್ತಿಯನ್ನು ಕಾಯ್ದೆ ಇರುವಂಥ ರಾಜಕಾರಣವು ನಮಗೆ ಬೇಕಾಗಿಲ್ಲ. ಮತ್ತು ಈ MSC ಇರ್ಬೋದು ಅಥವಾ ಮಹಾರಾಷ್ಟ್ರ ಏನು ಶಿವಸೇನೆ ಪುಂಡ್ರಿ ಏನಿದ್ದಾರೆ ಇವರು ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳಂತೆ ಕ್ರೂರವಾಗಿ ವರ್ತನೆ ಮಾಡಬಾರ್ದು. ನಮಗೂ ಅಂದರೆ ಒಕ್ಕೂಟದ ವ್ಯವಸ್ಥೆಯ ಭಾವನೆಗಳಿಗೆ ಏನು ಗೌರವ ಕೊಡುವ ಕೆಲಸವನ್ನು ಮಾಡಬೇಕು. ಮತ್ತು ನಾವು ವೇಳೆ ಅಂದರೆ ಕನ್ನಡಿಗರು ಸಿಡಿದೇ ಆದರೆ ನೀವು ಇಲ್ಲಿ ಬದುಕೋದಕ್ಕೂ ಕಷ್ಟ ಆಗುತ್ತೆ. ಇಲ್ಲಿನ ಜನ ಅಥವಾ ಇಲ್ಲಿನ ಏನು ಊಟವನ್ನು ಮಾಡುವಂಥ ಇಲ್ಲಿ ಬದುಕನ್ನು ಕಟ್ಟಿಕೊಂಡುವಂಥ ನೀವು ಎಲ್ಲರೂ ಕೂಡ ಇಲ್ಲಿನ ಭಾಷೆ ನೆಲ ಜಲಕ್ಕೆ ಗೌರವವನ್ನು ಕೊಡುವ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ರಾಜಕಾರಣಿಗಳಿಗೂ ಕೂಡ ನೀವು ಇಲ್ಲಿನ ಜನರ ಹಿತಾಸಕ್ತಿಯನ್ನು ಏನು ಗೌರವಿಸದೇ ಇದ್ದರೆ ಅಥವಾ ಹಿತವನ್ನು ಕಾಯದೇ ಇದ್ದರೆ ನಿಮಗೆ ಬೆಂಗಳೂರಿಗೆ ಬರೋದಕ್ಕೂ ನಾವು ಕಾಲಿಡೋದಕ್ಕೂ ನಿಮಗೆ ಅವಕಾಶವನ್ನು ಕೊಡೋದಿಲ್ಲ ಅನ್ನೋದು ಸಂದೇಶವನ್ನು ಕೂಡ ಇವತ್ತು ರವಾನೆ ಮಾಡಿದ್ದಾರೆ. ಮತ್ತು ಎರಡು ಸಂಘಟನೆಗಳು ಇವತ್ತು ಉಗ್ರವಾದಂಥ ಏನು ಪ್ರತಿಭಟನೆಗೆ ಮುಂದಾದ ಹಿನ್ನೆಲೆಯಲ್ಲಿ ಬೆಳಗಾವಿಯ ಕಮಿಷನರ್ ಮತ್ತು ಕಮಿಷನರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಇವತ್ತು ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗದಂತೆ ಏನು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಮತ್ತು ಬಾಳೆಕುಂದ್ರಿಗೆ ಹೋಗೋದಕ್ಕೆ ಇಲ್ಲಿ ಯಾರಿಗೂ ಅವಕಾಶ ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಏನು ಕನ್ನಡ ಪರ ಸಂಘಟನೆಗಳಿಗೆ ಏನು ಮನವಿಯನ್ನು ಏನು ಕನ್ನಡ ಪರ ಸಂಘಟನೆಗಳು ಕೂಡ ಹೇಳಿದ್ದಾರೆ. ಹೀಗಾಗಿ ನಾವು ಹೋಗ್ತೇವೆ ಅಲ್ಲಿ ಬಾಳೆಕುಂದ್ರಿಗೆ ರ್ಯಾಲಿಗೆ ಹೋಗ್ತೀವಿ, ಅದಕ್ಕೂ ಮುಂಚೆ ನಾವು ಪೊಲೀಸ್ ಕಚೇರಿಗೆ ಮುತ್ತಿಯನ್ನು ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಜೊತೆಗೆ ಈಗಾಗಲೇ ಅಂದರೆ ಪೋಕ್ಸೋ ಕೇಸನ್ನು ದಾಖಲು ಮಾಡಿದಂಥ ಏನು ಪೊಲೀಸ್ ಅಧಿಕಾರಿಯ ತಲೆದಂಡ ಕೂಡ ಆಗಿರುವಂಥದ್ದು. ಈಗಷ್ಟೇ ಏನು ಬೆಳಗಾವಿಯ ಕಮಿಷನರ್ ಎಡಮಾಟಿರವರು ಅವರನ್ನು ಬೇರೆಡೆಗೆ ಸ್ಥಳಾಂತರ ಮಾಡಿ ಅಂದರೆ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಅದೇ ಜಾಗಕ್ಕೆ ಮಂಜುನಾಥ್ ನಾಯಕ್ ಎಂಬವ್ರನ್ನ ಕೂಡ ಈಗ ಅಲ್ಲಿ ಬಂದು ಕೂರಿಸಿದ್ದಾರೆ. ಏನು ಕಲ್ಯಾಣ್ ಶೆಟ್ಟಿ ಎಂಬುವರು ಈ ಒಂದು ಕೇಸನ್ನು ಕೂಡ ದಾಖಲು ಮಾಡಿದರು. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳಿಗೆ ಈತನೇ ಕಾರಣ ಅನ್ನೋ ನಿಟ್ಟಿನಲ್ಲಿ ಈ ಪೊಲೀಸ್ ಅಧಿಕಾರಿನೇ ಕಾರಣ ಅನ್ನೋ ನಿಟ್ಟಿನಲ್ಲಿ ಈಗ ಅವ್ರನ್ನ ವರ್ಗಾವಣೆ ಮಾಡಿದ್ದಾರೆ. ಸದ್ಯ ಎರಡೂ ರಾಜ್ಯಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಎರಡೂ ರಾಜ್ಯಗಳ ನಡುವೆ ಏನು ಪೊಲೀಸ್ ಎರಡೂ ರಾಜ್ಯಗಳ ನಡುವೆ ಕೂಡ ಈಗಾಗಲೇ ಬಸ್ ಸಂಚಾರ ಕೂಡ ಸ್ಥಗಿತ ಆಗಿರುವಂಥದ್ದು. ಜಯಪ್ರಕಾಶ್ ಶೆಟ್ಟಿ. ಎಸ್ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಇವತ್ತು ನೋಡಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಹಾಗಿದ್ರೆ ನಮ್ಮ ಪ್ರತಿನಿಧಿ ಏನು ಹೇಳ್ತಾರೆ? ಮೈಲಾರಿ, ಎಷ್ಟೆಲ್ಲ ಜನ ಬಂದಿದ್ದಾರೆ ಆಲ್ರೆಡಿ, ಎಲ್ಲಿದ್ದೀರಿ ನೀವು? ಸೊ ಬಾಳೆಕುಂದ್ರಿ ಅಂತಂದರೆ ಬಾಳೆಕುಂದ್ರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದು ಯಾವ ಕಾರಣಕ್ಕಾಗಿ? ಸೊ ಎಷ್ಟೆಲ್ಲ ಜನ ಬರ್ಬೋದು, ಲೋಕಲೈಟ್ಸ್ಗಳು ಎಷ್ಟು ಬರ್ಬೋದು, ಬೇರೆ ಬೇರೆ ಕಡೆಗಳಿಂದ ಎಷ್ಟು ಬರ್ಬೋದು, ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಪ್ರಮುಖ